ಇಡೀ ಪ್ರಪಂಚದಲ್ಲಿ ಮೊದಲನೇ ಪ್ರವಾದಿಯಾಗಿ ಬಂದಿರುವ ಹಜರತೆ ಆದಮ್ ಅಲೈಹಿಸ್ಸಲಾಂ ಬಗ್ಗೆ ಜೀವನ ಚರಿತ್ರೆ ಬಗ್ಗೆ ನಾವು ಕೇಳಿದ್ವಿ. ಇವತ್ತು ನಮ್ಮ ದರ್ಸಿದೆ ಹಜರತೆ ಆದಮ್ ಅಲೈಹಿಸ್ಸಲಾಂ ಅವರು ಬಂದಿದ್ದ ನಂತರ ಅವರು ಮಕ್ಕಳಿಗಿಂತ ಮಕ್ಕಳು ಆಗ್ತಾ ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಇವರು ನಬಿ ಆಗಿ ಬಂದಿದ್ದರು. ಇವ್ರಿಗೆ ನಬೀದು ಸ್ಥಾನವನ್ನು ಸಿಕ್ಕಿತ್ತು. ಯಾರು? ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಅವರು. ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಅವರು ಮತ್ತು ಹಜರತೆ ನೂ ಅಲೈಹಿಸ್ಸಲಾಂ, ಹಜರತೆ ನೂ ಅಲೈಹಿಸ್ಸಲಾಮಿನ ತಂದೆಯ ಅಜ್ಜರು ಆಗಬೇಕು ಇವರು. ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಮತ್ತು ಹಜರತೆ ನೂ ಅಲೈಹಿಸ್ಸಲಾಮಿನ ನಡುವಾಗ ಎಷ್ಟು 1000 ವರ್ಷದ ವ್ಯತ್ಯಾಸ ಇದೆ. ಎಷ್ಟು? 1000 ವರ್ಷದ ವ್ಯತ್ಯಾಸ ಇದೆ ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಮತ್ತು ಹಜರತೆ ನೂ ಅಲೈಹಿಸ್ಸಲಾಮಿನ ನಡುವಾಗ. ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಅವರು ಬಂದು ಹೋಗಿದ್ದ ನಂತರ ಆಮೇಲೆ ನೂ ಅಲೈಹಿಸ್ಸಲಾಂ ಅವರು ಬಂದರು. 1 ವರ್ಷ ಕಳೆದಿದ್ದ ನಂತರ ಹಜರತೆ ನೂ ಅಲೈಹಿಸ್ಸಲಾಂ ಅವರು ಬಂದರು. ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಅವರು ಹೇಗೆ ಇದ್ದರು? ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಅವರು ಅವ್ರ ಜೀವನ ಚರಿತ್ರೆ ಏನಿತ್ತು ಅದರ ಬಗ್ಗೆ ನಾವು ಸ್ವಲ್ಪ ಮಾಹಿತಿ ತೊಗೊಂಡು ನಾವು ತಿಳ್ಕೊ ಪ್ರಯತ್ನ ಮಾಡೋಣ. ಪ್ರೀತಿಯ ಸಹೋದರರೇ, ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ರವರು ಜನರಿಗೆ ಒಳ್ಳೆ ದಾರಿಯಲ್ಲಿ ಕರೆದಿದ್ರು. ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಅವರಿಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಒಂದು ಶಕ್ತಿ ಕೊಟ್ಟಿದ್ದ. ಅವರು ಆಕಾಶನಲ್ಲಿ ನೋಡಿದ ನಂತರ ರಾತ್ರಿಯಲ್ಲಿ ನಕ್ಷತ್ರಗಳನ್ನು ನೋಡಿ ಮುಂದಿನ ಭವಿಷ್ಯವನ್ನು ಹೇಳ್ತಿದ್ರು. ಯಾರು? ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ರವರು. ಅಂಥದ್ದು ಮೋಜಿಜಾ ಏನಿದೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ತನ್ನ ನಬಿಗಳಿಗೆ ತನ್ನ ಪ್ರವಾದಿಗಳಿಗೆ ಕೊಟ್ಟು ಕಳಿಸ್ತಿದ್ದ. ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಕಡೆ ಒಂದು ಶಕ್ತಿ ಯಾವುದಿತ್ತು ಅಂದರೆ ಅವರು ಆಕಾಶನಲ್ಲಿ ನೋಡಿದ ನಂತರ ನಕ್ಷತ್ರಗಳನ್ನೇ ಎಣಿಸ್ತಿದ್ರು. ನಕ್ಷತ್ರಗಳನ್ನು ಎಣಿಸಿದ ನಂತರ ಅದರಿಂದ ಏನು ಮುಂದೆ ಆಗುತ್ತಿದೆ ಏನಿಲ್ಲ ಅನ್ನೋದ್ರ ಬಗ್ಗೆ ಭವಿಷ್ಯವನ್ನು ಹೇಳ್ತಿದ್ರು. ಯಾರು? ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಅವರು. ಈಗಿನ ಕಾಲದಲ್ಲಿ ಈ ರೀತಿ ಯಾರಾದರೂ ನಕ್ಷತ್ರಗಳನ್ನು ನೋಡಿ ಹೇಳೋರು ಇದ್ದರೆ ನಾವು ಯಾವತ್ತೂ ನಂಬಬಾರದು. ಏಕೆಂದರೆ ನಮ್ಮ ಇಸ್ಲಾಂ ಧರ್ಮನಲ್ಲಿ ಈಗಿನ ಕಾಲದಲ್ಲಿ ಆ ರೀತಿ ಯಾರಾದರೂ ಹೇಳಕ್ಕೆ ಕುಂತಿದ್ದಾರಪ್ಪ, ನಕ್ಷತ್ರಗಳನ್ನು ನೋಡಿ ಈ ರೀತಿ ಆಗ್ತೈತೆ ಅಂತ ಹೇಳಕ್ಕೆ ಕುಂತಿದ್ದಾರೆ ಅಂದರೆ ನಮ್ಮ ಇಸ್ಲಾಂ ಧರ್ಮನಲ್ಲಿ ಹರಾಮ್ ಇದೆ, ದೊಡ್ಡವಾದ ಪಾಪ ಇದೆ. ನಾವು ನಂಬಬಾರ್ದು. ಈ ರೀತಿ ನಕ್ಷತ್ರಗಳನ್ನು ನೋಡಿ ನಾವು ಮುಂದಿನ ಮಾತುಗಳನ್ನು ಹೇಳಬಾರ್ದು. ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಅವರು ಈ ರೀತಿ ಜನರಿಗೆ ಮಾತುಗಳನ್ನು ಹೇಳ್ತಿದ್ರು. ಮತ್ತು ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಅವರು ಬಂದಿದ್ದ ನಂತರ ಮೊದಲಿನಲ್ಲಿ ಕಲಂ ಯಾನೆ ಪೆನ್ನು ಬರೆಯೋದು ಏನಿದೆ ಇದ್ದಿದ್ದಿಲ್ಲ. ಹಜರತೆ ಇದ್ರೀಸ್ ಅಲೈಹಿಸ್ಸಲಾಮಿನ ಕಾಲನಿಂದನೇ ಬರೆಯೋದು ಸ್ಟಾರ್ಟ್ ಆಯಿತು. ಏನು? ಪೆನ್ನಿನಿಂದ. ಮತ್ತು ಹೇಳುತ್ತಾರೆ ರಿವಾತ್ನಲ್ಲಿ ಇಲ್ಲಿ ತನಕ ಬಂದಿದೆ, ಮೊದಲಿಗಿನ ಜನರು ಬಟ್ಟೆ ಚರ್ಮದ ಹಾಕ್ಕೊಂತಿದ್ರು. ಸರಿಯಾಗಿ ಹೇಗೆ ಹಾಕೋಬೇಕು ಅನ್ನೋದು ಗೊತ್ತಿರ್ತಿದ್ದಿಲ್ಲ. ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಅವರು ಹೇಳಿಕೊಟ್ರು ಜನರಿಗೆ ಈ ರೀತಿ ಬಟ್ಟೆಯನ್ನು ಸರಿಯಾಗಿ ಹಾಕೋಬೇಕು ಅಂತ ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಅವರು ಹೇಳಿಕೊಟ್ರು. ಪ್ರೀತಿಯ ಸಹೋದರರೇ, ಕುರಾನ್ ಮಜೀದ್ನಲ್ಲಿ ಜಿಕ್ರ್ ಇದೆ, ವಜಕುರ್ ಫಿಲ್ ಕಿತಾಬಿ ಇದ್ರೀಸ್. ನೀವು ನೆನಪನ್ನು ಮಾಡ್ರಿ ಪುಸ್ತಕನಲ್ಲಿ. ಯಾರಿಗೆ? ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಅವರಿಗೆ. ಇನ್ನಹು ಕಾನ ಸಿದ್ದೀಕನ್ ನಬಿಗ್ಯ. ಏಕೆಂದರೆ ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಅವರು ಸಿದ್ದೀಕ್ ಯಾನಿ ನಿಜವಾಗಿನ ಮಾತು ಹೇಳ್ತಿದ್ರು, ಗೈಬಿನ ಮಾತು ಹೇಳ್ತಿದ್ರು. ಏನಾಗ್ತಾಯಿದೆ ಏನಿಲ್ಲ ಅನ್ನೋದು ಅಲ್ಲಾಹ್ ರಬ್ಬುಲ್ ಇಜ್ಜತ್ನಿಂದ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕೊಟ್ಟಿದ್ದು ಶಕ್ತಿನಿಂದ ಅವರು ಗೈಬಿನ ಮಾತುಗಳನ್ನು ಹೇಳ್ತಿದ್ರು. ಯಾರು? ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ. ಇನ್ನಹು ಕಾನ ಸಿದ್ದೀಕನ್ ನಬಿಗ್ಯ ವರಫಅನಾಹು ಮಕಾನನ್ ಅಲಿಗ್ಯ. ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಅವರಿಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆಕಾಶನಲ್ಲಿ ಎಬ್ಸಿದ್ದಾನೆ. ಈಗ ಆಕಾಶನಲ್ಲಿ ಹೋಗೋದು ಕಾರಣ ಯಾಕೆ? ಅವರು ಹೇಗೆ ಹೋಗಿದ್ರು? ಪ್ರೀತಿಯ ಸಹೋದರರೇ, ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ರವರು ಮಲ್ಕುಲ್ ಮೌತ್ ಯಾನೆ ಹಜರತೆ ಇಜ್ರಾಯಿಲ್ ಅಲೈಹಿಸ್ಸಲಾಂ ಅವರು ಏನಿದ್ದಾರೆ ಆತ್ಮ ತೆಗೆಯೋರು, ಮಲ್ಕುಲ್ ಮೌತ್ ಅವರು ಬಂದಿದ್ದ ನಂತರ ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಹೇಳಿದರು, ನನ್ನ ದೇಹದಿಂದ ಆತ್ಮ ತೆಗೀರಿ, ಏಕೆಂದರೆ ನಾನು ಆತ್ಮದ ರುಚಿಯನ್ನು ತಿನ್ನಬೇಕನ್ನೋದು ನನ್ನ ಇಚ್ಛೆ ಆಗಿದೆ. ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಅವರು ಫರಿಷ್ಠಿಗೆ ಮಲ್ಕುಲ್ ಮೌತ್ಗೆ ಹೇಳಿದರು. ಇನ್ನುವರೆಗೆ ಅವರು ಆಕಾಶನಲ್ಲಿದ್ದಾರೆ. ಯಾರು? ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಅವರು ಆಕಾಶನಲ್ಲಿದ್ದಾರೆ. ಎಷ್ಟನೇ ಆಕಾಶನಲ್ಲಿ? 4ನೇ ಆಕಾಶನಲ್ಲಿ ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಅವರು ಆರಾಮನ್ನು ಮಾಡಕೊಂಡಿದ್ದಾರೆ. ಇದು ಮಾತು ಯಾರು ಹೇಳಿದ್ದಾರೆ? ಇಡೀ ಪ್ರಪಂಚದ ನಬಿ, ಇಡೀ ಪ್ರಪಂಚಕ್ಕೆ ರಹಮತುಲ್ ಆಲಮೀನ್ ಆಗಿ ಬಂದಿರುವ ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆಕಾಶನಲ್ಲಿ ಸಿದ್ರತುಲ್ ಮುಂತಹಾ ಯಾನೆ ಮೇರಾಜ್ನಲ್ಲಿ ಹೋಗಿದ್ದ ನಂತರ ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಅವರಿಗೆ 4ನೇ ಆಕಾಶನಲ್ಲಿ ನೋಡ್ಕೊಂಡು ಬಂದಿದ್ರು. ಯಾನೆ ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಅವರು 4ನೇ ಆಕಾಶನಲ್ಲಿ ಇದ್ರು. ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಅವರು ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಯಾನೆ ಇಜ್ರಾಯಿಲ್ ಅಲೈಹಿಸ್ಸಲಾಂಗೆ ಹೇಳಿದರು, ನನ್ನ ದೇಹದಿಂದ ಆತ್ಮ ತೆಗೆಯಿರಿ, ನಾನು ಸಾವಿನ ರುಚಿ ತಿನ್ನಬೇಕಂತೂ ನನ್ನ ಇಚ್ಛೆ ಆಗಿದೆ.
ಅವ್ರ ಹುಕ್ಮಿನ ಪ್ರಕಾರ ಇಸ್ರಾಯಿಲ್ ಅಲೈಹಿಸ್ಸಲಾಮರು ದೇಹದಿಂದ ಆತ್ಮ ತೆಗೆದಿದ ನಂತರ ಮತ್ತು ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಅವರು ಹೇಳಿದರು, ನನ್ನ ದೇಹ ಒಳಗೆ ಮತ್ತು ಆತ್ಮವನ್ನು ಹಾಕಿರಿ, ಮತ್ತು ಆತ್ಮವನ್ನು ದೇಹದಲ್ಲಿ ಹಾಕಿದರು. ಮತ್ತು ಹಜರತೆ ಇದ್ರೀಸ್ ಅಲೈಹಿಸ್ಸಲಾಮರವರು ಹೇಳಿದರು, ನನ್ನ ಇಚ್ಛೆಯಾಗಿದೆ, ನಾನು ನರಕವನ್ನು ನೋಡಬೇಕಂತ ಇಚ್ಛೆಯಾಗಿದೆ, ನನಗೆ ನರಕನಲ್ಲಿ ಕರ್ಕೊಂಡು ಹೋಗಿರಿ. ಹಜರತೆ ಇಸ್ರಾಯಿಲ್ ಅಲೈಹಿಸ್ಸಲಾಮರವರು ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಕರ್ಕೊಂಡು ಎಲ್ಲಿ ಹೋದರು? ಆಕಾಶನಲ್ಲಿ ಹೋಗಿದ ನಂತರ ನರಕನಲ್ಲಿ ತಗೊಂಡು ಹೋದರು. ಹೇಗೆ ನರಕ ಸಮೀಪ ಹೋಯಿತು, ಈ ಕದ ಇತ್ತು, ಈ ಕದಾವನ್ನು ತೆಗಿಯೋಕೆ ಹೇಳಿದರು. ಈ ರೀತಿ ಕದಾವನ್ನು ತೆಗೀರಿ. ಹಜರತೆ ಇದ್ರೀಸ್ ಅಲೈಹಿಸ್ಸಲಾಮರು ಬಂದಿದ್ದಾರೆ. ಆ ದಾರೋಗ ನರಕಲಿರುವ ಏನು ದೊಡ್ಡವಾದ ಫ್ರಿಸ್ಟ್ ಇದೆ, ಅವರು ಕದಾವನ್ನು ತೆಗೆದ್ರು. ಹಜರತೆ ಇದ್ರೀಸ್ ಅಲೈಹಿಸ್ಸಲಾಮರು ನರಕನಲ್ಲಿ ಬಂದರು. ಎಲ್ಲ ನರಕವನ್ನು ಸುತ್ತಾಡಿದ ನಂತರ ಮತ್ತು ಹೊರಗಡೆ ಬಂದಿದ ನಂತರ ಮತ್ತು ಹಜರತೆ ಇಸ್ರಾಯಿಲ್ ಅಲೈಹಿಸ್ಸಲಾಂಗೆ ಹೇಳಿದರು, ನನ್ನ ಇಚ್ಛೆ ಆಗಿದೆ, ನನಗೆ ಸ್ವರ್ಗನಲ್ಲಿ ತಗೊಂಡು ಹೋಗಿರಿ. ಏನಂತ ಹೇಳಿದರು? ನನ್ನ ಇಚ್ಛೆ ಆಗಿದೆ, ನನಗೆ ಸ್ವರ್ಗನಲ್ಲಿ ತಗೊಂಡು ಹೋಗ್ರಿ. ಇದು ಅಲ್ಲಾಹನ ನಬಿ, ಅಲ್ಲಾಹನ ಪ್ರವಾದಿ ನೋಡ್ರಿ ಯಾವ ರೀತಿ ಹೇಳಕ್ ಕುಂತಿದ್ದಾರೆ, ನನಗೆ ಸ್ವರ್ಗನಲ್ಲಿ ತಗೊಂಡು ಹೋಗ್ರಿ. ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಅವರಿಗೆ ಹಜರತೆ ಇಸ್ರಾಯಿಲ್ ಅಲೈಹಿಸ್ಸಲಾಂ ಅವರು ಸ್ವರ್ಗನಲ್ಲಿ ತಗೊಂಡು ಹೋದರು. ಹೋಗಿದ ನಂತರ ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಅವರು ಸ್ವರ್ಗದಲ್ಲಿ ಹೋಗಿ ಎಲ್ಲ ಸ್ವರ್ಗವನ್ನು ನೋಡಕ್ ಕುಂತಿದ್ದಾರೆ. ಬಹಳಷ್ಟು ಟೈಮ್ ಜಾಸ್ತಿ ಆಯಿತು. ಹಜರತೆ ಇಸ್ರಾಯಿಲ್ ಅಲೈಹಿಸ್ಸಲಾಂ ಹೇಳಿದರು, ಇದ್ರೀಸ್ ಅಲೈಹಿಸ್ಸಲಾಂ, ನೀವು ಹೊಳ್ಳಿ ಬಾರಿ, ಟೈಮನ್ನು ಜಾಸ್ತಿ ಆಗಿದೆ, ನೀವು ಹೊಳ್ಳಿ ಮತ್ತು ಪ್ರಪಂಚದಲ್ಲಿ ಹೋಗಬೇಕು. ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಅವರು ಹೇಳಿದರು, ನಾನು ಸ್ವರ್ಗ ಬಿಟ್ಟು ಮತ್ತೆ ಎಲ್ಲಿ ಬರೋದಿಲ್ಲ, ನಾನು ಇಲ್ಲೇ ಇರುತ್ತೇನೆ, ನಾನು ಇದು ಬಿಟ್ಟು ಯಾವತ್ತೂ ನಾನು ಬರೋದಿಲ್ಲ ಅಂತ ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಅವರು ಈ ಮಾತನ್ನು ಹೇಳಿದರು. ಏನಂತ ಹೇಳಿದರು? ಸ್ವರ್ಗದಲ್ಲಿ ಬರೋದು ಮುಂಚೆನೆ ಷರತ್ತಿದೆ. ಏನಂತ? ಎಲ್ಲರೂ ಸಾವಿನ ರುಚಿ ತಿನ್ನಲೇಬೇಕು. ಕುಲ್ಲು ನಫ್ಸಿನ್ ಝಾಯಿಕತುಲ್ ಮೌತ್, ಎಲ್ಲರಿಗೆ ಸಾವು ಮೊದಲೇ ಬರಬೇಕು. ಯಾಕೆಂದ್ರೆ ಕುರಾನ್ ಹಕ್ಕಿದೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳಿರೋ ಮಾತುವನ್ನು ಹಕ್ಕಿದೆ. ಕುಲ್ಲು ನಫ್ಸಿನ್ ಝಾಯಿಕತುಲ್ ಮೌತ್, ಎಲ್ಲರೂ ಸಾವಿನ ರುಚಿ ತಿನ್ನಲೇಬೇಕಂತ ಕುರಾನಲ್ಲಿ ಹುಕ್ಮ ಬಂದಿದೆ, ಅಲ್ಲಾಹನ ಸಂದೇಶ ಬಂದಿದೆ. ನಾನು ಸಾವಿನ ರುಚಿಯನ್ನು ತಗೊಂಡಿದ್ದೇನೆ ಮುಂಚೆನೆ. ಮತ್ತೆ ಹೇಳಿದ್ರು, ಅಲ್ಲಾಹ್ ರಬ್ಬುಲ್ ಇಜ್ಜತಿನ ಒಂದು ಹುಕ್ಮ ಇದೆ, ಒಂದು ಕಾನೂನಿದೆ. ಸ್ವರ್ಗನಲ್ಲಿ ಹೋಗಬೇಕೆಂದರೆ ಎಲ್ಲರೂ ಜನರು ನರಕನಲ್ಲಿ ಹೋಗನೇ ಬರಬೇಕು. ನರಕವನ್ನು ದಾಟಿ ಬಂದಿದ ನಂತರನೇ ಎಲ್ಲರೂ ಸ್ವರ್ಗನಲ್ಲಿ ಹೋಗುತ್ತಾರೆ. ಅವ್ರು ಹೇಳಿದ್ರೆ, ನಾನು ಸ್ವರ್ಗನಿಂದ ಪಾರಾಗಿ ಬಂದಿದ್ದೇನೆ, ಏನು ನರಕನಿಂದ ನಾನು ಪಾರಾಗಿ ಬಂದಿದ್ದೇನೆ, ನಾನು ನರಕನ್ನು ಪಾರು ಮಾಡಿ ಬಂದ ಮತ್ತು ನಾನು ಸ್ವರ್ಗನಲ್ಲಿ ಬಂದಿದ್ದೇನೆ. ಮತ್ತು ಹೇಳಿದ್ರು ಏನಂತ? ಹಜರತಿ ಇದ್ರೀಸ್ ಅಲೈಹಿಸ್ಸಲಾಂ ಅವರು, ವಮಾ ಮಿನ್ಹುಂ ಬಿ ಮುಖ್ರಿಜೀನ್, ಅಲ್ಲಾಹನ ವಚನ ಇದೆ, ಯಾರು ಸ್ವರ್ಗದಲ್ಲಿ ಹೋಗುತ್ತಾರೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಸ್ವರ್ಗದಲ್ಲಿ ಹೋಗಿರುವ ಜನರಿಗೆ ಸ್ವರ್ಗನಿಂದ ಯಾವತ್ತೂ ತೆಗೆಯೋದಿಲ್ಲ. ಈ ಅಲ್ಲಾಹನ ವಚನ ಇದೆ. ಈಗ ನಾನು ನರಕನಿಂದ ಪಾರಾಗಿ ಬಂದಿದ್ದೇನೆ, ಈಗ ನಾನು ಸ್ವರ್ಗ ಬಂದಿದ್ದೇನೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ನನಗೆ ಸ್ವರ್ಗನಿಂದ ತೆಗೆಯೋದಿಲ್ಲ. ಇದು ಹೇಗೆ ಮಾತುಗಳನ್ನು ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಅವರು ಹಜರತೆ ಇಸ್ರಾಯಿಲ್ ಅಲೈಹಿಸ್ಸಲಾಂಗೆ ಹೇಳಬೇಕಾಗಿತ್ತು. ಅಲ್ಲಾಹನ ಕಡೆ ಸಂದೇಶವನ್ನು ಕಳಿಸಿದ್ರು, ಯಾ ಅಲ್ಲಾ, ಇದು ಏನು ಯಾ ಅಲ್ಲಾ, ಈ ರೀತಿ ನಿನ್ನ ನಬಿ, ನಿನ್ನ ಪ್ರವಾದಿ ಈ ರೀತಿ ಹೇಳಕ್ ಕುಂತಿದ್ದಾರೆ ಯಾ ಅಲ್ಲಾ. ಆಕಾಶನಿಂದ ಧ್ವನಿ ಬಂತು, ಇಸ್ರಾಯಿಲ್, ಎಲ್ಲ ನನ್ನ ಇಚ್ಛೆನಿಂದ ಆಗಿದೆ, ನನ್ನ ಪ್ರೀತಿನಲ್ಲಿ ಮಾಡಿದ್ದಾರೆ, ಅವರು ಸ್ವರ್ಗದಲ್ಲಿ ಬಂದಿದ್ದಾರೆ, ಅವರಿಗೆ ಸ್ವರ್ಗನಲ್ಲಿ ಬಿಟ್ಟು ಹೋಗ್ರಿ ಅಂತ ಅಲ್ಲಾಹ್ ಹುಕುಂ ಕೊಟ್ಟ. ಪ್ರೀತಿಯ ಸಹೋದರರೇ, ಅಲ್ಲಾಹನ ಹುಕುಮಿನ ಪ್ರಕಾರ ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಅವರು ಪ್ರಪಂಚನಿಂದ ನಾನು ನರಕ ಮತ್ತು ಸ್ವರ್ಗ ನೋಡಬೇಕು ಅಂತ ಹೇಳಿ ಅವರು ಏನು ಆಕಾಶನಲ್ಲಿ ಬಂದಿದ ನಂತರ ಅಲ್ಲಿದ್ರು. ಇವತ್ತಿಗಾಗಿ ಏನಿದೆ, ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಅವರು 4ನೇ ಆಕಾಶನಲ್ಲಿ ಆರಾಮನ್ನು ಮಾಡಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಇಷ್ಟು ಜೀವನ ಚರಿತ್ರೆ ಯಾರದಿತ್ತು? ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಅವರು ಇದ್ರು. ಹಜರತೆ ಆದಮ್ ಅಲೈಹಿಸ್ಸಲಾಂ ಅವರು ಬಂದು ಹೋಗಿದ ನಂತರ ಅವರು ಮಕ್ಕಳಿಗಿಂತ ಬರ್ತಾ ಯಾರು ಮತ್ತು ನಬಿಯಾಗಿ ಬಂದಿದ್ರು ಯಾರು? ಹಜರತೆ ಇದ್ರೀಸ್ ಅಲೈಹಿಸ್ಸಲಾಂ ಅವರು. ಪ್ರೀತಿಯ ಸಹೋದರರೇ, ಅಲ್ಲಾಹನ ಕಡೆ ದುಆ ಮಾಡುತ್ತೇನೆ, ಅಲ್ಲಾಹ್ ರಬ್ಬಿ ನಮ್ಮೆಲ್ಲರಿಗೂ ಈ ಮಾತುಗಳಿಂದ ನಮಗೆ ಒಂದು ಒಳ್ಳೆಯವಾದ ಸಂದೇಶ ತಗೊಂಡು ಒಂದು ಒಳ್ಳೆಯ ದಾರಿಯಲ್ಲಿ ನಡ್ಕೊಂಡು ಹೋಗಿ ತೌಫೀಕನ್ನು ಕೊಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ಬರಕಾತುಹು.